ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಇವತ್ತಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ ನಾನು ಸಿಎಂ ಮತ್ತು DCM ದೆಹಲಿಗೆ ಹೊರಟಿರ್ತಕ್ಕಂಥ ವಿಶೇಷ ವಿಚಾರಗಳನ್ನು ಹೇಳ್ತೇನೆ. ಅವರು ಹೋಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ ದೆಹಲಿಯ ಖ್ಯಾತ ವಕೀಲರು ಕೂಡ ಆಗಿರ್ತಕ್ಕಂಥ ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಿರ್ತಕ್ಕಂಥ ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಿದ್ದಾರೆ. ಸ್ವತಃ ಕಪಿಲ್ ಸಿಬಲ್ DK ಶಿವಕುಮಾರ್ ಅವರ ಹಲವಾರು ಕೇಸ್ಗಳನ್ನು ದೆಹಲಿ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಹ್ಯಾಂಡಲ್ ಮಾಡುವಂಥ ಅಡ್ವೊಕೇಟ್. ಹಾಗಾಗಿ DK ಶಿವಕುಮಾರ್ ಹೋಗ್ತಿದ್ದಾರೆ. ಇದ್ರ ಜೊತೆಗೆ ಸಿದ್ದರಾಮಯ್ಯರವರನ್ನು ಕಪಿಲ್ ಸಿಬಲ್ ವಿಶೇಷ ಆಹ್ವಾನಿತರನ್ನಾಗಿ ವೆಲ್ಕಮ್ ಮಾಡಿರ್ತಕ್ಕಂಥದ್ದು ಕೂಡ ಅವರು ದೆಹಲಿಗೆ ಹೋಗಲಿಕ್ಕೆ ಇರ್ತಕ್ಕಂಥ ಮೇಲ್ನೋಟದ ಕಾರಣಗಳು. ಆದರೆ ಇಲ್ಲಿ ನಿಜವಾಗ್ಲೂ ಅಷ್ಟೇ ನಡೆಯುತ್ತಾ ಅನ್ನುವಂಥದ್ದು ಖಂಡಿತ ಅಲ್ಲ. ನಮಗೂ ನಿಮಗೂ ಗೊತ್ತಿರೋ ಹಾಗೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಅನ್ನುವಂಥ ಒಂದು ಮಾತು ಎದ್ದು ನಿಂತಿತ್ತು. ಕಳೆದ 3 ತಿಂಗಳಿನಿಂದ ಈ ಕುರಿತಂಥ ಚರ್ಚೆ ಬರ್ತಾ ಇತ್ತು. ಇದೆಲ್ಲದಕ್ಕೂ ಕೂಡ ಬಿಹಾರ ಎಲೆಕ್ಷನ್ ರಿಸಲ್ಟೇ ಒಂದು ಅಂತಿಮ ಮುದ್ರೆಯನ್ನು ಒತ್ತುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ನಿನ್ನೆ ಬಿಹಾರ ರಾಜಕಾರಣದಲ್ಲಿ ಮತ್ತೆ JDU ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ಗೆ 2 ಅಂಕಿಯ ಸಂಖ್ಯೆಯನ್ನು ಕೂಡ ದಾಟೋಕೆ ಸಾಧ್ಯ ಆಗಲಿಲ್ಲ. ಈ ತರಹದ ಹೀನಾಯ ಸೋಲು ರಾಜ್ಯ ರಾಜಕಾರಣದ ಮೇಲೂ ಅಂದರೆ ಕರ್ನಾಟಕದ ರಾಜಕಾರಣದ ಮೇಲೂ ಕೂಡ ಪರಿಣಾಮ ಬಿದ್ದೇ ಬೀಳುತ್ತೆ. ಇಲ್ಲಿ ಪ್ರಮುಖವಾಗಿ ಆಗಿರ್ತಕ್ಕಂಥ ದೊಡ್ಡ ಬದಲಾವಣೆ ಏನು ಅಂತಂದರೆ, ಈಗೇನು CM ಕುರ್ಚಿಗೆ ಪವರ್ ಶೇರಿಂಗ್, ಅಧಿಕಾರ ಹಸ್ತಾಂತರ ಅನ್ನುವಂಥ ಮಾತನ್ನು ಹೇಳಲಾಗ್ತಾ ಇತ್ತು, ಅದು ಖಂಡಿತವಾಗಿ ಆಗಲ್ಲ ಅನ್ನುವಂಥ ಎಲ್ಲ ಮಾತುಗಳು, ಎಲ್ಲ ಸೂಚನೆಗಳು ಸಿಗ್ತಾ ಇವೆ. ಇದಕ್ಕೆ ಪೂರಕವಾಗಿ ಪ್ರಮುಖವಾಗಿ ಕೇಳಿಬರ್ತಾ ಇರ್ತಕ್ಕಂಥದ್ದು, ರಾಜ್ಯದ ಪವರ್ ಶೇರಿಂಗ್ ಕುರಿತಂತೆ ಮಾತಾಡಲಿಕ್ಕೆ ಹೈಕಮಾಂಡ್ನ ಯಾವ ನಾಯಕರು ತಯಾರಿಲ್ಲ. ಸ್ವತಃ ಸುರ್ಜೇವಾಲಾ ಆಗಿರಲಿ, ಉಸ್ತುವಾರಿ ಹೊತ್ತಿರ್ತಕ್ಕಂಥವ್ರು, ಜೊತೆಗೆ KC ವೇಣುಗೋಪಾಲ್ ಆಗಿರಲಿ, ಅಥವಾ ರಾಜ್ಯದ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿನಿಧಿಸುವಂಥ AICC ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಆಗಲಿ, ಅಥವಾ ರಾಹುಲ್ ಗಾಂಧಿ ಆಗಿರಲಿ, ಪ್ರಿಯಾಂಕಾ ಗಾಂಧಿ ಆಗಿರಲಿ, ಸೋನಿಯಾ ಗಾಂಧಿ ಆಗಿರಲಿ, ಯಾರೂ ಕೂಡ ಪವರ್ ಶೇರಿಂಗ್ ಬಗ್ಗೆ ಈ ಸದ್ಯಕ್ಕೆ ಮಾತಾಡುವ ಯಾವ ಮನಸ್ಥಿತಿಯಲ್ಲೂ ಕೂಡ ಅವರು ಇಲ್ಲ. ಅವರು ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ ಅನ್ನುವಂಥದ್ದು. ಈಗಾಗಲೇ ರಾಜ್ಯದ ನಾಯಕರು, ಹಿರಿಯ ನಾಯಕರು, ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸೇರಿದಂತೆ ಅವರ ಬೆಂಬಲಿಗರು ಕೂಡ ತೀವ್ರ ಅವಸರದಲ್ಲಿ, ಒತ್ತಡದಲ್ಲಿ ಇರತಕ್ಕಂಥದ್ದು. ಆದರೆ ಹೈಕಮಾಂಡ್ ನಕಾರವನ್ನು ವ್ಯಕ್ತಪಡಿಸ್ತಾ ಇದೆ. ಯಾಕಂದರೆ ಬಿಹಾರದ ಸೋಲು ಅವರನ್ನು ಕಟ್ಟಿ ಹಾಕಿದೆ. ಪವರ್ ಶೇರಿಂಗ್ಗೆ ಹೈಕಮಾಂಡ್ ಏನಾದರೂ ಮುಂದಾಯಿತು ಅಂತಂದರೆ ಆಗುವಂಥ ಅನಾಹುತಗಳನ್ನು ನಾವು ಮರೆಯೋ ಹಾಗಿಲ್ಲ. ಯಾಕಂದರೆ ಒಂದೊಮ್ಮೆ ಸಿದ್ದರಾಮಯ್ಯ ಏನಾದರೂ ರೆಬಲ್ ಆದರು ಅಂತಂದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡಲಿದೆ. ಯಾಕಂದರೆ ಈಗ ಇಡೀ ಭಾರತದಲ್ಲಿ ಕಾಂಗ್ರೆಸ್ಗೆ ಅಂತ ಹೇಳಿಕೊಳ್ಳುವಂಥ ಅಧಿಕಾರ ಇರತಕ್ಕಂಥದ್ದು 2 ರಾಜ್ಯಗಳಲ್ಲಿ, ಒಂದು ತೆಲಂಗಾಣ, ಒಂದು ಕರ್ನಾಟಕ. ಅದರಲ್ಲೂ ಕೂಡ ತೆಲಂಗಾಣದಲ್ಲಿ BJPಯಲ್ಲಿದ್ದಂಥ ವ್ಯಕ್ತಿ ಬಂದು ಅಲ್ಲಿ ಕಾಂಗ್ರೆಸ್ಸಿನಿಂದ CM ಆಗಿರ್ತಕ್ಕಂಥದ್ದು. ಆದರೆ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಬೇಸ್ ಇದೆ. ಅದನ್ನು ಕಳ್ಕೊಳ್ಳುವಂಥ ದುಸ್ಸಾಹಸಕ್ಕೆ ಅಥವಾ ಮತಿಹೀನ ಕೆಲಸಕ್ಕೆ ಹೈಕಮಾಂಡ್ ಮುಂದಾಗೋಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟಗೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಏನಾಗಬಹುದು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಆಗುವಂಥದ್ದು 2, ಒಂದು ಅಧಿಕಾರ ಹಸ್ತಾಂತರ ಇಲ್ಲ, ಕೇವಲ ಅಧಿಕಾರ ಹಸ್ತಾಂತರದ ಬದಲಾಗಿ ಸಂಪುಟ ವಿಸ್ತರಣೆ ಅಥವಾ ಸಂಪುಟ ಪುನರ್ರಚನೆ ಅನ್ನುವಂಥದ್ದು. ಈ ಸಂಪುಟ ಪುನರ್ರಚನೆ ಅಥವಾ ಸಂಪುಟ ವಿಸ್ತರಣೆಯಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೈ ಮೇಲಾಗೋದಂತೂ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದರೆ ಬಿಹಾರ ಚುನಾವಣೆಯ ನಂತರ ಹೈಕಮಾಂಡ್ ವೀಕ್ ಆಗಿದೆ, ಸಿದ್ದರಾಮಯ್ಯ 2 ಪಟ್ಟು ಸ್ಟ್ರಾಂಗ್ ಆಗಿದ್ದಾರೆ. ಯಾಕಂದರೆ ಈಗ ಅವರು 4-6 ಅಸ್ತ್ರಗಳನ್ನು ಕೂಡ ಹೈಕಮಾಂಡ್ ವಿರುದ್ಧ ಬಳಸಿರ್ತಕ್ಕಂಥದ್ದು. ಒಂದು ಅಹಿಂದ ಅಸ್ತ್ರ, 2ನೇದು ಜಾತಿಗಣತಿಯ ಅಸ್ತ್ರ, 3ನೇದು ದಲಿತ CM ಕೂಗಿನ ಅಸ್ತ್ರ, 4ನೇದು ಈಗಾಗಲೇ ರಾಜ್ಯದಲ್ಲಿ ದೊಡ್ಡ ಹೊಡೆತ ಕೊಟ್ಟಿರತಕ್ಕಂಥ ಪ್ರತ್ಯೇಕ ಲಿಂಗಾಯತ ಧರ್ಮದ ಅಸ್ತ್ರ.
ಇವನ್ನ ಏನಾದರೂ ಮತ್ತೆ ಸಿದ್ದರಾಮಯ್ಯ ಕಿತ್ಕಿದ್ರು ಅಂದರೆ ಭವಿಷ್ಯದಲ್ಲಿ ದೊಡ್ಡ ಹೊಡೆತ ಕಾಂಗ್ರೆಸ್ಸಿಗೆ ಬೀಳಲಿದೆ. ಹಾಗಾಗಿ ಸಿದ್ದರಾಮಯ್ಯನವರನ್ನು ತಡೆದುಕೊಳ್ಳುವಂಥ, ಅವರನ್ನು ಕೆರಳಿಸುವಂಥ, ಅವರನ್ನು ಡಿಸ್ಟರ್ಬ್ ಮಾಡುವಂಥ ಕೆಲಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗೋದಿಲ್ಲ ಅನ್ನುವಂಥದ್ದು ಸುಸ್ಪಷ್ಟ. ಹಾಗಾಗಿ ಕೇವಲ ಒಂದೇ ದಿನದಲ್ಲೇ ಈ DCM ಮತ್ತು CM ತಮ್ಮ ಕಾರ್ಯಯೋಜನೆಗಳನ್ನು ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಹೈಕಮಾಂಡ್ ಇವರಿಗೆ ಭೇಟಿಯಾಗಲಿಕ್ಕೆ ಭೇಟಿಯಾದರೂ ಕೂಡ ಯಾವುದೇ ರೀತಿಯ ರಾಜ್ಯದ ರಾಜಕೀಯ ಚರ್ಚೆಗಳನ್ನು ಮಾಡಲಿಕ್ಕೆ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದೆ ಅನ್ನುವಂಥದ್ದೇ ಇವತ್ತಿನ ಸ್ಪೆಷಲ್ ರಿಪೋರ್ಟ್. ರಾಜ್ಯ ರಾಜಕಾರಣದ ಕುರಿತಂತೆ ವಿಶೇಷ ಮಾಹಿತಿಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಂಡೇ ಇದ್ದೇನೆ. ನೋಡ್ತಾ ಇರಿ ಫೋಕಸ್ TV, ಯಾಕಂದರೆ ನೆಲ ಜಲ ಭಾಷೆಗಾಗಿ ಇರತಕ್ಕಂಥ ಪ್ರಾಮಾಣಿಕ ಪತ್ರಿಕೋದ್ಯಮ ಇದು.